ಇದೊಂದು ಶೆಡ್ಡು. ಮೇಲ್ಗಡೆ ಎಲ್ಲ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ. ಪಕ್ಕದಲ್ಲೇ ಕೊಬ್ಬರಿ ಸ್ಟೋರೇಜು ಮಾಡ್ತೀವಿ. ನಂತರ ಕೆಳಗೆ ವರ್ಮಿ ಕಾಂಪೋಸ್ಟ್ ಯೂನಿಟ್ಟು, ಕೋಳಿ ಸಾಕಾಣಿಕೆ ಮತ್ತು ಟ್ಯಾಕ್ಟ್ರಿಗೆ ಶೆಡ್ಡು ಆಗಿ ಉಪಯೋಗಿಸ್ತೀವಿ. ಆಮೇಲೆ ನಮ್ಮ ಕೃಷಿ ಉಪಕರಣಗಳನ್ನ ಮಳೆಗೆ ನೆನೆದಂಗೆ ಸ್ಟೋರ್ ಮಾಡೋಕ್ಕೂ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಒಂದು ಖರ್ಚಲ್ಲಿ 5 ಕೆಲಸಗಳನ್ನ ನಾವು ಮಾಡ್ಕೋಬೋದಾದಂಥ ಒಂದು ಜಾಗ ಇದು. ಈಗ ನೋಡಿ, ಮೇಲೆ ನಾವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಲ್ವಾ, ನಮ್ಮ ಫ್ರೀ ಟೈಮಲ್ಲಿ ಕೋಳಿಗಳನ್ನೆಲ್ಲ ಇಲ್ಲೇ ತೋಟಕ್ಕೆ ಬಿಟ್ಬಿಡ್ತೀವಿ. ಇವಕ್ಕೆ ಮೇಂಟೆನೆನ್ಸ್ ಏನಿಲ್ಲ. ಈಗ ಗ್ರಾಮಪ್ರಿಯ ಅಂತ ಒಂದು, ಆನಂತರ ಕಡಕ್ನಾಥು ನಮ್ಮಲ್ಲೂ ಬ್ರೀಡ್ ಆಗ್ತಾ ಇದೆ. ಆಮೇಲೆ ಮೊಟ್ಟೆಗೆ ಒಳ್ಳೆ ಬೇಡಿಕೆ ಇದೆ. 15 ರೂಪಾಯಿ ಸ್ಪಾಟಿಗೆ ಬಂದು ತಗೊಂಡೋಗ್ತಾರೆ. ಈಗ ಸ್ವಲ್ಪ ತಾಂತ್ರಿಕತೆ ಉಪಯೋಗಿಸಿ ನಾವು ಇವಕ್ಕೆ ಕೋಳಿಗೂ ಏನು ನೀರು ಕೊಡೋಕ್ಕೆ ಹೋಗಲ್ಲ. ಮೇಲೊಂದು ಟ್ಯಾಂಕರ್ ಇಟ್ಟಿದ್ದೀವಿ. ಆ ಟ್ಯಾಂಕರಿಂದ ಪೈಪ್ಲೈನ್ ಮಾಡಿದ್ದೀವಿ. ಆ ಟ್ಯಾಂಕರ್ ತುಂಬಿಸ್ಬಿಟ್ರೆ ನೀರು ಬರ್ತಾ ಇರುತ್ತೆ. ಇದು ಲಾಭದಾಯಕ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾವು ಇದು ಮಾಡ್ಕೊಂಡಿದ್ದೀವಿ. ಅಡೀಲಿ ಇರೋ ಬೆಡ್ಡು ವರ್ಮಿ ಕಾಂಪೋಸ್ಟು ಪ್ರೊಡಕ್ಷನ್ ಆಗ್ತಾಯಿದೆ. ವರ್ಮ್ ಬಂದವನು ಇವೇ ಕೋಳಿನೂ ಕೆದಕ್ಕೊಂಡು ತಿಂತಾ ಇರ್ತವೆ. ಆಮೇಲೆ ಹೆಚ್ಚಿನ ಅಂಶ ನಾವು ಆಚೆಗೆ ಬಿಟ್ಟು ಮೇಯಿಸ್ತೀವಿ ಕೋಳಿಗಳ್ನ. ಇಲ್ಲಿ ನಾವೇನು ಅಂದರೆ ಕೃಷಿ ತ್ಯಾಜ್ಯ ಹಾಕಿ ಅವಕ್ಕೊಂದು ಬೆಡ್ ಟೈಪ್ ಮಾಡಿದ್ದೀವಿ. ಅದು ಒಂದು ಕೋಳಿ ಇಕ್ಕೆ ಎಲ್ಲ ಸೇರಿಬಿಟ್ಟು ಅದ್ಭುತವಾದ ಗೊಬ್ಬರ ಪ್ರೊಡಕ್ಷನ್ ಆಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಆದರೆ ವರ್ಮ್ ಇಲ್ಲಿ ಪ್ರೊಡಕ್ಷನ್ ಆಗಲ್ಲ. ನಾವು ಮೂಗಿಗಿಂತ ಮೂಗ್ತಿ ಭಾರ ಅನ್ನಂಗೆ ಆಗಬಾರ್ದು. ಈ ಕೋಳಿ ಎಲ್ಲ ನ್ಯಾಚುರಲ್ ಫೀಡಿಂಗ್ ಮಾಡಿದ್ರೆ ಮಾತ್ರ ಲಾಭ. ಅದು ಬಿಟ್ಬಿಟ್ಟು ನಾವು ಸ್ಟಾಲ್ ಫೀಡಿಂಗ್ ಮಾಡಿದರೆ ಲಾಭ ಆಗೋದೇ ಇಲ್ಲ. ಇದನ್ನು ನಾವು ತೋಟದಲ್ಲೇ ಈಗ ಬಿಡೋದ್ರಿಂದ ಅದೇನು ಅಲ್ಲಿ ನ್ಯಾಚುರಲ್ಲಾಗಿ ಸಿಕ್ಕಂಥ ಫುಡ್ಡನ್ನೇ ತಿನ್ಕೊಳುತ್ತೆ. ಸಂಜೆ ಆದ ಕೂಡಲೇ ಶೆಡ್ ಒಳಗೆ ಬಂದು ಸೇರ್ಕೊಂಬಿಡುತ್ತೆ. ಅದು ಬಿಸಿಲಿಗೆ ಒಳಗೆ ಬರುತ್ತೆ. ನಾವಿಲ್ಲೇನು ಶುದ್ಧವಾದ ನೀರು ಒಂದು ಕೊಡ್ತೀವಿ ಬಿಟ್ಟರೆ ಇನ್ನು ಆಚೆಲೇ ಹೋಗಿ ಊಟ ಮಾಡ್ಕೊಂಡು ಬರ್ತಾವೆ. ನೋಡಿ, ಮೇಲೆ ಕುರಿ ಸಾಕಾಣಿಕೆ ಮಾಡ್ತೀವಿ. ಆ ಕುರಿ ಇಕ್ಕೆ ಎಲ್ಲ ಇದ್ರೊಳಗೆ ಬೀಳುತ್ತೆ, ವರ್ಮಿ ಕಾಂಪೋಸ್ಟ್ ಯೂನಿಟ್ಗೆ. ಈ ಕಡೆನೂ ಕೋಳಿ ಸಾಕಾಣಿಕೆಗೆ ಬೀಳುತ್ತೆ. ಈ ಕಡೆ ಇಲ್ಲ, ಈ ಕಡೆ ಬೀಳಲ್ಲ. ಇಲ್ಲಿ ನಾವು ನಮ್ಮ ಕೃಷಿ ಉಪಕರಣಗಳನ್ನ ಸ್ಟೋರ್ ಮಾಡೋಕ್ಕೆ, ಆಮೇಲೆ ನಮ್ಮದು ಟ್ಯಾಕ್ಟ್ರುಗಳ್ನೂ ಇಲ್ಲಿ ಬಂದು ಟ್ಯಾಕ್ಟ್ರನ್ನೂ ನಿಲ್ಲುತ್ತೆ ಆರಾಮ. ಮಳೆಗಾಲದಲ್ಲಿ ಕೆಲಸ ಇಲ್ಲದೆ ಇದ್ದಾಗ ಟ್ಯಾಕ್ಟ್ರನ್ನ ನಿಲ್ಲಿಸೋಕ್ಕೆ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಒಂದು ಶೆಡ್ಡು 10 ಉಪಯೋಗಗಳನ್ನ ಪಡ್ಕೊಂಡೈತಿ. ಪಕ್ಕಕ್ಕೆ ಸಿಂಪಲ್ಲಾಗಿ ಕಾಯಿ ಶೆಡ್ ಮಾಡಿದ್ದೀವಿ, ಕೊಬ್ಬರಿ ಸ್ಟೋರೇಜ್ ಮಾಡೋಕ್ಕೆ. ನಂತರ ಆ ಕಡೆ ಅಡಿಕೆ ಸಂಸ್ಕರಣೆ ಘಟಕ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಮಲ್ಟಿಪರ್ಪಸ್ ಯುಟಿಲೈಸೇಷನ್ ಮಾಡ್ಕೊಂಡಾಗ ನಾವು ಯಾವುದೇ ಕಸಬು ಲಾಸ್ ಅಂತ ಬರೋಲ್ಲ. ನಾವು ಒಂದೇ ಉದ್ದೇಶ ಇಟ್ಕೊಂಡು ಮಾಡಿದಾಗ ಆ ಮೇಯ್ನ್ ಅಜೆಂಡಾ ನಮ್ಮದು ತಪ್ಪು ಹೋಯ್ತು ಅಂದ ತಕ್ಷಣ ನಮಗೆ ಲಾಸಿಗೆ ಬರುತ್ತೆ. 1.5 ಅಡಿ ಎತ್ತರ, 6 ಅಡಿ ಅಗಲ. ಇದು ಶೆಡ್ಡು 40 ಅಡಿ ಉದ್ದ ಇದೆ. ಆಳ ಯಾವತ್ತೂ ಕಡಿಮೆ ಇಟ್ಕೋಬೇಕು. ನಾವು ಆರ್ಟಿಫಿಷಿಯಲ್ಲು ಎರೆಹುಳ ಗೊಬ್ಬರ ತಯಾರಿ ಮಾಡ್ತೀವಿ ಅಂದಾಗ ಎತ್ತರ ಕಡಿಮೆ ಇರಬೇಕು, ನಮ್ಮ ಕೈಗೆ ಎಟ್ಕಂಗೆ. ಇದನ್ನು ನಮ್ಮ ಕೃಷಿ ತ್ಯಾಜ್ಯನೆಲ್ಲ ಇಲ್ಲಿಗೆ ಹಾಕಿ ಡಿಕಾಂಪೋಸ್ಟ್ ಹಾಕಕ್ಕೆ ಮಾಡ್ತೀವಿ. ಆ ನಂತರ ಒಂದು 2 kg ಎರೆಹುಳ ಬಿಟ್ಬಿಟ್ರೆ ಚೆನ್ನಾಗಿ ಡಿಕಾಂಪೋಸ್ಟ್ ಆದಂಥ ಕೃಷಿ ತ್ಯಾಜ್ಯ 3 ತಿಂಗಳ ನಂತರ ನಮಗೆ ಅದ್ಭುತವಾದ ಗೊಬ್ಬರ ಬರುತ್ತೆ. ಇಲ್ಲಿ ವರ್ಮು ಜಾಸ್ತಿ ಆದಷ್ಟು ಗೊಬ್ಬರ ಮೇಲೆ ಬರ್ತಾ ಇರುತ್ತೆ. ನಾವು ದಿವಸ ತಗೋಬೋದು ಗೊಬ್ಬರ. ಯಾವತ್ತೂ ಎರೆಹುಳುಗಳು ಗೊಬ್ಬರನ ಒಳಗಿಡಲ್ಲ, ಮೇಲೆ ಬಂದೇ ಇಕ್ಕೆ ಹಾಕಿ ಮತ್ತೆ ಕೆಳಗೆ ಹೋಗ್ತವೆ. ಇಲ್ಲಿರೋದನ್ನೆಲ್ಲ ತಿನ್ಕೊಂತವೆ, ಮೇಲೆ ಬರ್ತವೆ. ಇದು ಅದ್ರ ಪರಿಪಾಠ. ಎರೆಹುಳದ ಗೊಬ್ಬರ ನಾವು ತಯಾರಿ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಕೃಷಿ ತ್ಯಾಜ್ಯ ಎಷ್ಟು ಸಿಕ್ಕುತ್ತೆ ಅದ್ರ ಮೇಲೆ. ಈಗ 3 ಟನ್ ಕೃಷಿ ತ್ಯಾಜ್ಯ ಇದ್ದರೆ ಅದು ಡಿಕಾಂಪೋಸ್ಟ್ ಆಗಿ 1.5 ಟನ್ನಿಗೆ ಬಂದ್ಬಿಡುತ್ತೆ. ಒಂದು 3 ತಿಂಗಳು 4 ತಿಂಗಳೊಳಗೇ ನಮಗೆ ಗೊಬ್ಬರ ಪ್ರೊಡಕ್ಷನ್ ಆಗಬೇಕು ಅಂದರೆ ಆ ತೊಟ್ಟಿ ಒಳಗೆ ಕನಿಷ್ಠ 25 kg ಎರೆಹುಳ ಬೇಕು. ನಾನು ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಕೆಲವೊಂದು ಸ್ಕೀಮ್ಗಳಲ್ಲೆಲ್ಲ ಮಾಡ್ದಾರ್ದೆಲ್ಲ ನೋಡಿದೆ. ಲಕ್ಷಾಂತರ ರೂಪಾಯಿ, 50 ಲಕ್ಷ, 1 ಕೋಟಿ ಇನ್ವೆಸ್ಟ್ ಮಾಡಿ ಓನ್ಲಿ ಕುರಿ ಶೆಡ್ ಮಾಡಿರ್ತಾರೆ. ಅಕಸ್ಮಾತ್ ಕುರಿ ಸಾಕಾಣಿಕೆ ಸ್ಟಾಪ್ ಆದರೆ ಇಡೀ ಶೆಡ್ಡು ಬರ್ಡನ್ ಆಗುತ್ತೆ. ಅವರು ಸಾಲದ ಸುಳಿಗೆ ಬಿದ್ದು ಹೊರಳಾಡಬೇಕಾಗತ್ತೆ. ಹಂಗಾಗಿ ಅವೆಲ್ಲ ನೋಡ್ಕೊಂಬಂದಾಗ ನಾನು ಇದೊಂದು ಸಣ್ಣದಾಗಿ ಒಂದು 40 ಜಾಗದಲ್ಲಿ ಶೆಡ್ ಮಾಡಿದೆ. ನಂತರ ಕೆಳಗಡೆ ಅದು ಇಕ್ಕೆನ ನಾವು ತೆಗಿಯೋಂಗಿಲ್ಲ. ಆ ಇಕ್ಕೆ ನ್ಯಾಚುರಲಾಗಿ ಕೆಳಗೆ ಬೀಳಬೇಕು. ಆ ಬಿದ್ದು ಇಕ್ಕೆನ ಅದನ್ನು ವರ್ಮಿ ಕಾಂಪೋಸ್ಟಾಗಿ ಕನ್ವರ್ಷನ್ ಮಾಡಬೇಕು. ನಂತರ ಅಲ್ಲಿ ಕೋಳಿ ಸಾಕಾಣಿಕೆ ಮಾಡಬೇಕು. ಅದ್ರ ನಂತರ ನಮ್ಮ ಕೃಷಿ ಉಪಕರಣಗಳ್ನೂ ಸ್ಟೋರ್ ಮಾಡೋಂಗೆ, ನಂತರ ನಮ್ಮದು ಟ್ಯಾಕ್ಟ್ರಿ ಅದನ್ನು ನಿಲ್ಸಂಗೆ ಇವೆಲ್ಲ ಪ್ಲ್ಯಾನ್ ಮಾಡಿ ನಾನು ಮಾಡ್ಕೊಂಡಿದ್ದರಿಂದ ನನಗಿದು ಒಂದು ಕೆಲಸ 10 ಉಪಯೋಗಗಳು ಆಗಿದ್ದರಿಂದ ನಮಗೇನಂತ ಬರ್ಡನ್ ಅನಿಸಲ್ಲ. ಈ ಸ್ಟ್ರಕ್ಚರ್ಗೆಲ್ಲ ಕೆಳಗೆಲ್ಲ 4 ಸ್ಕ್ವೇರ್ದು ಪಿಲ್ಲರ್ 20 ಅಡಿದು ಹಾಕಿ, ಆ ನಂತರ ಮೇಲೆ ಮರದ್ದೇ
ಕಟ್ಟೆಗಳ್ನ ಮಾಡಿಬಿಟ್ಟು ಇಕ್ಕೆ ಬೀಳಂಗೆ ಕುರಿ ಸಾಕಾಣಿಕೆಗೆ ಯಾವುದೇ ರೀತಿ ತಾಪತ್ರೆ ಆಗ್ದಂಗೆ ನಾನು ಮಾಡ್ಕೊಂಡೆ. ಇದು ಸಾಮಾನ್ಯವಾಗಿ ನಾನು ಮಾಡಲೇ 8 ವರ್ಷ ಆಯಿತು. ಅವತ್ತು ನನಗೆ 6 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಇದು ಬಾಗಲಕೋಟೆಗೆ ಹೋಗಿ ಅಲ್ಲಿ ಅಮೀನ್ಗಢ ಆ ವೆರೈಟಿ ಲೋಕಲ್ ವೆರೈಟಿ ಅಲ್ಲಿಂದ ನಾವು ಮರಿ ಸೆಲೆಕ್ಟ್ ಮಾಡಿ ತಗೊಂಬರ್ತೀವಿ. ಒಂದಷ್ಟು ಟಗರು, ಒಂದಷ್ಟು ಬ್ರೀಡ್ ಪರ್ಪಸ್. ಈ ಮರಿ ಕಾಣ್ತಾ ಇದೆಯಲ್ಲ, ಇದು ಇಲ್ಲಿ ನಮ್ಮಲ್ಲೇ ಈಗ ಹುಟ್ಟಿರೋದು. ಇವೆಲ್ಲ ಗಬ್ಬ ಇದ್ದಾವೆ, ಮರಿಗಳು ಬರ್ತಾವೆ. ಇವು ಬ್ರೀಡ್ ಪರ್ಪಸ್ಸಿಗೆ 8 ಕುರಿ ಇಟ್ಕೊಂಡಿದ್ದೀವಿ. ಇನ್ನೊಂದು 40 ಟಗರುಗಳನ್ನ ಈಗ ಹಬ್ಬಕ್ಕೆ ಮಾರಿದ್ವಿ. ಈಗ ನಾವು 10-12 ಸಾವಿರ ರೂಪಾಯಿ ತನಕ ನಮಗೆ ಸೆಲೆಕ್ಟೆಡ್ ಅದನ್ನು ಮರಿನ ಸೆಲೆಕ್ಟ್ ಮಾಡಿ ಅಮೀನ್ಗಢದಿಂದ ತರ್ತೀವಿ. ತಗೊಂಬಂದು 6 ತಿಂಗಳ ತನಕ ನಾವು ಮೇಂಟೈನ್ ಮಾಡ್ತೀವಿ. 6 ತಿಂಗಳ ನಂತರ ಯಾವಾಗ ಬಂದರೂ ವ್ಯಾಪಾರ ಕೊಡ್ತಾ ಇರ್ತೀವಿ. ಈಗ ಮೊನ್ನೆ ಹಬ್ಬಕ್ಕೆಲ್ಲ ಖಾಲಿ ಆಯಿತು. ಈಗ ಮತ್ತೆ ನನ್ನ ಮಗ ಹೋಗಿದ್ದಾನೆ, ಅಮೀನ್ಗಢ ಇದ್ದಾನೆ ಇವತ್ತು. ನಾಳೆ ಮರಿ ಬರುತ್ತೆ, ನಾಳೆ ಒಂದು 50 ಮರಿ ಬರುತ್ತೆ. ಹಂಗಾಗಿ ನಾವು ಈ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಮೇಜರು ನಮಗೆ ಮೇವಿನ ಲಭ್ಯತೆ ಮಾಡಬೇಕು. ನಮ್ಮ ಕೃಷಿ ಪೂರಕವಾದ ಚಟುವಟಿಕೆ ಒಳಗೆ ಕುರಿ ಸಾಕಾಣಿಕೆನೂ ಒಂದು ಅದ್ಭುತವಾದ ಆದಾಯದ ಮೂಲ. ಆ ಮೂಲನ ನಾವು ಸಕ್ಸಸ್ ಮಾಡ್ಕೋಬೇಕು ಅಂತಾದರೆ, ಈಗ ನೋಡಿರಿ, ನಾವು ಹುರುಳಿ ಎಲ್ಲ ಬೆಳಿತೀವಿ. ಹುರುಳಿ, ಕಾಳು, ಹೊಟ್ಟು ಎಲ್ಲ ಕುರಿಗೆ ಅದ್ಭುತವಾದ ಮೇವು. ನಂತರ ರಾಗಿ ಹುಲ್ಲು. ನಂತರ ನಮ್ಮ ಇಡೀ ನಮ್ಮ ತೋಟ ಏನು ಹಸಿರು ಹುಲ್ಲು ವರ್ಷ ಇರುತ್ತೆ, ಆವಾಗ ಮಧ್ಯ ನಮಗೆ ಫ್ರೀ ಟೈಮಲ್ಲಿ ಇವನ್ನ ತೋಟ ಅಡ್ಡಾಡಿಸ್ತೀವಿ. ಅಲ್ಲಿ ಸ್ವಲ್ಪ ಹಸಿ ಹುಲ್ಲು ತಿನ್ಕೊಂತವೆ. ಆಮೇಲೆ ಇನ್ನು ಫ್ರೀ ಟೈಮಲ್ಲಿ ನಾವು ಹುಲ್ಲನ್ನು ಕಟ್ ಮಾಡಿ ಹಾಕ್ತೀವಿ. ಹಂಗಾಗಿ ನಮಗೆ ಮೇವಿಂದು ಸ್ವಲ್ಪ ಕಡಿಮೆ ಖರ್ಚು ಬರುತ್ತೆ, ಹಂಗಾಗಿ ಲಾಭ ಆಗುತ್ತೆ. ಇಲ್ಲಿ 25 ಸಾವಿರ ರೂಪಾಯಿ ತನಕ ಒಂದು ಕುರಿ ವ್ಯಾಪಾರ ನಾವು ಕೊಡ್ತೀವಿ. ಅಲ್ಲಿಗೆ ಒಂದು ಬಂಡವಾಳ ನಮಗೆ ಒಂದು 5 ಸಾವಿರ ರೂಪಾಯಿ ಒಂದು ಮರಿಗಂತೂ ಉಳಿಯುತ್ತೆ. ಈಗ ಲೈವ್ ಕುರಿನೇ ತೂಕದ ಲೆಕ್ಕನೇ ವ್ಯಾಪಾರ ಆಗೋದು ಈಗೆಲ್ಲ. ಈಗ 500 ರೂಪಾಯಿ ತನಕ KG ವ್ಯಾಪಾರ ಆಗುತ್ತೆ. ನಾವು ಕೊಡೋದು 450ರಿಂದ 500 ತನಕ ನಾವು ಕೊಡೋದು ಲೈವೇ ಕೊಡ್ತೀವಿ. ಈಗ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟು ಕೈ ಕಾಲು ಏನಿದ್ದಾವೆ ಅವೆಲ್ಲ ಚೆನ್ನಾಗಿರಬೇಕು, ಕಣ್ಣು ಕಿವಿ ಎಲ್ಲ ಚೆನ್ನಾಗಿರಬೇಕು, ಆಮೇಲೆ ಆ್ಯಕ್ಟಿವ್ ಆಗಿರಬೇಕು, ಆಮೇಲೆ ಯಾವುದೇ ಡಿಸೀಸ್ ಇರಬಾರ್ದು. ನಮ್ಮ ಅನುಭವಿ ರೈತರನ್ನು ನಾವು ಎರಡೂ ಪರಿಶೀಲನೆ ಮಾಡ್ತೀವಿ. ನಂತರ ನಾವು ಜಾಸ್ತಿ ತರಬೇಕಾದ್ರೆ ನಾವು ವೆಟ್ರಿನರಿನ ಇಟ್ಕೊಂಡು ವೆಟ್ರಿನರಿ ಡಿಪಾರ್ಟ್ಮೆಂಟ್ನಾರ ಅಲ್ಲಿ ನಾವೇ ಕರ್ಕೊಂಡು ಹೋಗಿರ್ತೀವಿ. ಸುಮ್ಮನೆ ಐಡೆಂಟಿಫೈ ಮಾಡಿ ಬೇಡ ಅವರು ರಿಜೆಕ್ಟ್ ಮಾಡಿದ್ದನ್ನು ನಾವು ಖರೀದಿ ಮಾಡಲ್ಲ. ನಮಗೆ ಯಾವುದು ಬೇಕಾಗುತ್ತೋ ಅದು 500 ರೂಪಾಯಿ ಜಾಸ್ತಿ ಆದ್ರೂ ಸೆಲೆಕ್ಟೆಡ್ ಎಲ್ಲ ರೀತಿಯಲ್ಲಿ ಅಂಗವೈಕಲ್ಯ ಇಲ್ಲದಲೇ ಆಕ್ಟಿವ್ ಆಗಿರೋ ಅಂಥ ಮರಿನೇ ನಾವು ಸೆಲೆಕ್ಟ್ ಮಾಡ್ತೀವಿ. ಈಗ ಟಗರು ಸಾಕೋದ್ರಿಂದ ಈಗ ATM ಇದ್ದಂಗೆ. ಈಗ KG ಎಷ್ಟೇ ಕಡಿಮೆ ಇದ್ದರೂ ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂದರೆ ಫೋನ್ ಮಾಡಿದರೆ ಬಂದು ತಗೊಂಡು ಹೋಗ್ತಾರೆ. ಇಲ್ಲೇ ತೂಕ ಮಾಡ್ತೀವಿ, ಇಲ್ಲೇ ಪೇಮೆಂಟ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ. 6 ತಿಂಗಳ ತನಕ ನಾವು ಸಾಕಾಣಿಕೆ ಮಾಡಬೇಕಾಗತ್ತೆ. ಈಗ ಬ್ರೀಡ್ ಪರ್ಪಸ್ ಆದರೆ ಅದು ರೆಗ್ಯುಲರ್ ಇರುತ್ತೆ, ಅದು ಅಷ್ಟೊಂದು ಲಾಭದಾಯಕ ಅಲ್ಲ ಟಗರ್ನಷ್ಟು. ಈಗ ಹೆಂಗೆ ಅಂತಂದರೆ, ಈಗ ಒಂದು ಬ್ಯಾಚ್ ನಾವು ಕೊಟ್ಟು ಅಂದ ತಕ್ಷಣ ಇನ್ನೊಂದು ಬ್ಯಾಚ್ ಮರಿ ತಗೊಂಬಂದು ಸಾಕಾಣಿಕೆ ಮಾಡಿ 6 ತಿಂಗಳು 8 ತಿಂಗಳೊಳಗೆ ನಾವು ಖಾಲಿ ಮಾಡ್ಬೋದು. ಈಗ ಯಾವುದೇ ಒಂದು ಲೈವ್ ಅನಿಮಲ್ ಆಗಲಿ ಬರ್ಡ್ ಆಗಲಿ ಅದು ಡೆವಲಪ್ ಆಗೋಕ್ಕೆ ಒಂದು ಟೈಮ್ ಇರುತ್ತೆ. ಆ ಟೈಮ್ ಒಳಗೆ ಡೆವಲಪ್ ಆಗಬೇಕದು, ಆಮೇಲೆ ಡೆವಲಪ್ ಆಗಲ್ಲ, ನಮಗೆ ಫೀಡ್ ಲಾಸ್ ಬರುತ್ತೆ ಅದು. ಹಂಗಾಗಿ ಆ ಇನಿಷಿಯಲ್ ಸ್ಟೇಜಲ್ಲಿ ಏನು ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾಡಿದ ತಕ್ಷಣ ಮಾರೋದು ಲಾಭದಾಯಕ. ಇಲ್ಲ ನಾವು ವರ್ಷನೇ ತುಂಬಿ ಇಟ್ಕೊತೀವಿ ಅಂತಂದರೆ ನಾವು ಎಷ್ಟು ಕೇರ್ ತಗೊಂಡು ಫುಡ್ಡು ಇನ್ನೊಂದು ಎಲ್ಲ ಮಾಡ್ತೀವಿ, ಅದಕ್ಕೆ ತಕ್ಕನಾಗಿ ತೂಕ ಬರಲ್ಲ ಮರಿ, ಆವಾಗ ಲಾಸ್ ಬರುತ್ತೆ. ಹಂಗಾಗಿ ನಾವು ಏನು 8 ತಿಂಗಳು ಒಂದು ಗಡುವು ಇಟ್ಕೊಂಡಿದ್ದೀವಿ, ಆ ಗಡುವು ಒಳಗೆ ಒಂದು 500 ಹೆಚ್ಚು ಕಡಿಮೆ ಮಾರೋದ್ರಿಂದ ಲಾಭ ಆಗುತ್ತೆ. ಇದು 2 ವರ್ಷ 3 ವರ್ಷ ಇರೋದ್ರಿಂದ ಹೆಣ್ಣು ಕುರಿ ಅದನ್ನು ನಾವು ಬ್ರೀಡ್ ಪರ್ಪಸ್ಗೆ ಇಟ್ಕೊಂಡಿರೋದ, ಅದರಲ್ಲಿ ಲಾಭ ನಿರೀಕ್ಷೆ ಕಡಿಮೆ. ಕೃಷಿ ಮಾಡೋರಿಗೆ ಈ ಆರ್ಗ್ಯಾನಿಕ್ ಮೆನ್ಯೂರು, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ದನಿನ ಗೊಬ್ಬರ ಅಥವಾ ಇನ್ನು ಇತರೆ ಕೃಷಿ ತ್ಯಾಜ್ಯಗಳನ್ನ ಕನ್ವರ್ಷನ್ ಮಾಡಿ ನಾವು ಗೊಬ್ಬರ ಕೊಡಬೇಕು. ಇದು ಡೈರೆಕ್ಟು ಗೊಬ್ಬರ ಗಂಜಲ ಅದ್ಭುತವಾದ ಒಂದು ಟಾನಿಕ್ ಇದ್ದಂಗೆ ಭೂಮಿಗೆ. ಹಂಗಾಗಿ ರೈತ ಇದನ್ನು ಸಾಕಾಣಿಕೆ ಮಾಡೋದ್ರಿಂದ ಆದಷ್ಟು ಲಾಭಾಂಶ ಸಾಕಾಣಿಕೆಯಿಂದ ಬರುತ್ತೆ. ನಂತರ ಗೊಬ್ಬರ ಒಂದು ಟ್ಯಾಕ್ಟ್ರಿ ಗೊಬ್ಬರಕ್ಕೆ ಇವತ್ತು 10-12 ಸಾವಿರ ರೂಪಾಯಿ ಇದೆ. ಒಂದು 20 ಕುರಿ ಸಾಕೋದ್ರಿಂದ ಒಂದು 5 ಟ್ಯಾಕ್ಟ್ರಿ ಗೊಬ್ಬರ ಬರುತ್ತೆ. ನಮ್ಮ ಮೇವಿನ ಖರ್ಚೆಲ್ಲ ಗೊಬ್ಬರದಲ್ಲಿ ಬರುತ್ತೆ. ಹಂಗಾಗಿ ಇವೆಲ್ಲ ಸಾಕಾಣಿಕೆಗಳು ನಮಗೆ ಲಾಭದಾಯಕನೇ. ಈಗ 2, 4 ಅಂತ ಬೋರ್ಡಲ್ಲಿ ಲೆಕ್ಕ ಮಾಡಿ ತೋರಿಸಿದ ತಕ್ಷಣ ಜೋಬಿಗೆ ದುಡ್ಡು ಬರಲ್ಲ. ಅನುಭವನೇ ಬೇರೆ, ಲೆಕ್ಕಾಚಾರವೇ ಬೇರೆ. ಹಂಗಾಗಿ ನಾವು ಮಾಡಬೇಕು ಅನ್ನೋ ಆಸಕ್ತಿ ಇದ್ದಂಥ ರೈತರು ಕುರಿ ಸಾಕಾಣಿಕೆ ಮಾಡಿರೋನ್ನ ಕಷ್ಟ ಸುಖನ ಹೋಗಿ ಫಸ್ಟು ಅವ್ರ ಹತ್ರ ಹಂಚ್ಕೋಬೇಕು, ನೋಡಬೇಕು, ಕಲಿಬೇಕು. ನಂತರ
ನಮ್ಮಲ್ಲಿ ಇರೋ ಅಂಥ ಪರಿಕರಗಳಿಂದಲೇ ಶೆಡ್ ಮಾಡೋಕ್ಕೆ ಸಾಧ್ಯನಾ, ಎಷ್ಟು ಈಸಿಯಾಗಿ ಎಷ್ಟು ಸುರಕ್ಷಿತವಾಗಿ ಮಾಡ್ಕೋಬೇಕು ಅನ್ನೋದನ್ನು ಅಂದಾಜು ಮಾಡಿ ಮಾಡ್ಕೊಳೋದ್ರಿಂದ ಲಾಭದಾಯಕವೇ ಹೊರತು ಈಗ ಯಾರೋ ಹೇಳಿರು ಅಂತ ಹೇಳ್ಬಿಟ್ಟು ಸ್ಟ್ರಕ್ಚರ್ಗೆ ಸಿಕ್ಕಾಪಟ್ಟ ಬಂಡವಾಳ ಹಾಕಿ ಲಾಸ್ ಆಗೋದು ಕಟ್ಟಿಟ್ಟ ಬುತ್ತಿ. ಒಂದು ಲೇಯರು ಕೃಷಿ ತ್ಯಾಜ್ಯ ಹಾಕ್ತೀವಿ, ಆಮೇಲೆ ಹದವಾಗಿ ನೀರನ್ನು ಅದಕ್ಕೆ ಚಿಮುಕಿಸ್ತೀವಿ, ಸ್ಮೂತ್ ಆಗುತ್ತೆ. ಆ ನಂತರ ಒಂದು 2 ಇಂಚಷ್ಟು ಸ್ಲರಿ ಹಾಕ್ತೀವಿ, ಗೊಬ್ಬರ, ದನಿನ ಗೊಬ್ಬರ ಹಾಕ್ತೀವಿ. ಆಮೇಲೆ ಮತ್ತೆ ಕೃಷಿ ತ್ಯಾಜ್ಯನ ಹಾಕ್ತೀವಿ ಡಿಕಾಂಪೋಸ್ಟ್ ಆಗೋಕ್ಕೋಸ್ಕರ. ಆಮೇಲೆ ಮತ್ತೆ ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರು ದನಿನ ಗೊಬ್ಬರ ಕೊಡ್ತೀವಿ. ಅದ್ರ ನಂತರ ಹಿಂಗೆ 1.5 ಅಡಿ ಹೈಟು, 2 ಅಡಿ ಹೈಟ್ ಬರುತ್ತೆ. ಆಮೇಲೆ ಅದು ಇನ್ನೂ ಚೆನ್ನಾಗಿ ಡಿಕಾಂಪೋಸ್ಟ್ ಆದಾಗ 1 ಅಡಿ ಅಷ್ಟು ಕೆಳಕ್ಕೆ ಕುಗ್ಗುತ್ತೆ. ಆಮೇಲೆ ಹದ ಹರಿತು ನೀರು ಹಾಕ್ತಾ ಇರಬೇಕು. ತೀರಾ ವಾತಾವರಣ ಏರುಪೇರಾದರೂ ಅಲ್ಲಿ ಮಾಡಲ್ಲ, ಯಾವತ್ತೂ ಕೂಲಾಗಿರಬೇಕು. ಅದು ಎರೆಹುಳ ಪ್ರೊಡಕ್ಷನ್ ಆಗ್ಬೇಕಾರೆ ಅಲ್ಲಿ ಗೊಬ್ಬರ. ಆವಾಗ ನಾವು ಅದನ್ನು ಮುಟ್ಟಿ ನೋಡಿದಾಗ ನಮಗೆ ಹಿತವಾದ ವಾತಾವರಣ ಇದ್ದರೆ, ತಂಪಿದ್ದರೆ ಅಲ್ಲಿ ಎರೆಹುಳ ಪ್ರೊಡಕ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಹೀಟ್ ಇದ್ದರೆ ಅದಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಲ್ ಮಾಡಿ ಅಲ್ಲಿರೋ ಅಂಥ ಗ್ಯಾಸು ಆಚೆಗೆ ಹೋಗಂಗೆ ಮಾಡಿದಾಗ ಈ ವರ್ಮಿ ಕಾಂಪೋಸ್ಟ್ ಯೂನಿಟ್ ಏನಿದೆ ಇದು ಕೂಲ್ ಆಗುತ್ತೆ. ಆ ಕೂಲ್ ಆದಾಗ ವರ್ಮ್ ತಗೊಂಡು ಬಿಟ್ಟರೆ ಪ್ರೊಡಕ್ಷನ್ ಶುರುವಾಗುತ್ತೆ. ಇದೆಲ್ಲ ಆದ ನಂತರನೂ ಇಲ್ಲಿ ಬಾಕ್ಸ್ಗಳು ಜೇನು ಸಾಕಾಣಿಕೆಗೂ ಸೂಕ್ತವಾಗುತ್ತೆ. ನಾವು ಇಟ್ಟಿದ್ದೀವಿ, ಸ್ವಲ್ಪ ನಮ್ಮ ಬಾಕ್ಸ್ ಎಲ್ಲ ಹೋಗಿದ್ದಾವೆ, ಅಲ್ಲಿ ನಮ್ಮ ಡೈಜೆಸ್ಟರ್ ಮೇಲೂ ಇದ್ದಾವೆ, ಈ ಕಟ್ಟೆ ಮೇಲೆ ಇದ್ದಾವೆ, ತೋಟದೊಳಗೆಲ್ಲ ಇದ್ದಾವೆ. ಇಲ್ಲಿ ಜೇನು ಸಾಕಾಣಿಕೆನೂ ನಾವು ಮಾಡ್ಬೋದು. ಆಮೇಲೆ ನಸ್ರಿ ಜೇನು ಈ ಥರ ವಾತಾವರಣದಲ್ಲಿ ನೋಡ್ರಿ, ನಮ್ದಲ್ಲೊಂದು ಬಾಕ್ಸು ಡೆಮೋಗೆ ಇಟ್ಕೊಂಡಿದ್ದೀವಿ. ಈಗ ಒಂದಿದ್ದು 2 ಆಗಿದೆ ಬಾಕ್ಸು, ಅದು ಡಿವೈಡ್ ಆಗ್ತಾ ಇರ್ತವೆ ಜಂಟಿ ಜೇನು. ನಂತರ ಈ ತುಡುವೆ ಜೇನನ್ನು ಇಲ್ಲಿ ಸಾಕಾಣಿಕೆ ಮಾಡ್ಬೋದು. ಹಂಗಾಗಿ ನಮಗೆ ಹಲವಾರು ಉಪಯೋಗಗಳು ಇಲ್ಲಿ ಪಡ್ಕೋಬೋದು ನಾವು ಈ ಶೆಡ್ಡಲ್ಲಿ.